ಹೆಲೋ ಗಾಯ್ಸ್, ದುಡ್ಡು 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 ಅಂತ ದುಡ್ಡಿನ ಹಿಂದೆ ಬೀಳದಿರಿ ಗಾಯ್ಸ್. ವೈ? ಬಿಕಾಸ್ ಅಂದರೆ ನೋಡಿ, ಇವತ್ತು ನಾವು 10 ರೂಪಾಯಿಯನ್ನು ಗಳಿಸಿದರೆ ಇಲ್ಲಿ ನಮಗೆ ಸಮಾಧಾನ ಆಗೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಇಷ್ಟು ಬೇಕು, ಮತ್ತೆ ನಮಗೆ 100 ರೂಪಾಯಿ ಗಳಿಸುವ ಆಸೆ ಹುಟ್ಟುತ್ತದೆ. ಇದರಿಂದ ಏನಾಗುತ್ತದೆ ಅಂದರೆ ಮತ್ತೆ 100 ರೂಪಾಯಿ ಗಳಿಸಿದರೆ ಮತ್ತೆ ಅಂದರೆ 1000 ರೂಪಾಯಿ ಗಳಿಸ್ಬೇಕನ್ನಿಸುತ್ತದೆ. 1000 ರೂಪಾಯಿ ಗಳಿಸಿದರೆ ಅಲ್ಲಿ ಸಮಾಧಾನ ಆಗೋದಿಲ್ಲ. ಮತ್ತೆ ಲಕ್ಷ ರೂಪಾಯಿ ಗಳಿಸ್ಬೇಕನ್ನಿಸುತ್ತದೆ. ಲಕ್ಷ ರೂಪಾಯಿ ಗಳಿಸಿದರೆ ಅಲ್ಲಿ ಸಮಾಧಾನ ಆಗುವುದಿಲ್ಲ. ಮತ್ತೆ ಕೋಟಿ ರೂಪಾಯಿ ಗಳಿಸ್ಬೇಕನ್ನಿಸುತ್ತದೆ. ಕೋಟಿ ರೂಪಾಯಿ ಗಳಿಸಿದರೂ ಸಮಾಧಾನ ಆಗುವುದಿಲ್ಲ. ಹೀಗೆ ಇದು ನಿರಂತರ ಸಾಗುತ್ತಾ ಇರುತ್ತದೆ. ಇದರಿಂದ ಏನಾಗುತ್ತದೆ ಅಂದರೆ ನಮ್ಮಲ್ಲಿ ಡಿಪ್ರೆಷನ್ ಹುಟ್ಟಿಕೊಳ್ಳುತ್ತದೆ. ಈ ಡಿಪ್ರೆಷನ್ ಏಕೆ ಹುಟ್ಟಿಕೊಳ್ಳುತ್ತದೆ ಅಂದರೆ ಮಾನವ ಜನ್ಮ ಏನಿದೆ ಅಲ್ಲ, ಇದು ಮಾನವನ ಜನ್ಮ ಹುಟ್ಟಿದ ನಂತರ ಇವನ ಒಂದು ದೇಹದ ಬೆಳವಣಿಗೆ ಆಗುತ್ತದೆ. ಈ ದೇಹದ ಬೆಳವಣಿಗೆ ಆಗ್ತಾ ಆಗ್ತಾ ಏನಾಗುತ್ತದೆ ಅಂದರೆ ನಮಗೆ ಊಟ, ನಿದ್ದೆ ಇದು ಮುಖ್ಯವಾಗಿ ಬೇಕಾಗುತ್ತದೆ. ಆದರೆ ನಾವು ಇದರ ಪರಿಗಣನೆ ಮಾಡದೆ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಬಿಟ್ಟು ದುಡ್ಡಿನ ಆಸೆಗೆ ಬೀಳುತ್ತೇವೆ ಮತ್ತು ದುಡ್ಡಿನ ಹಿಂದೆ ಓಡ್ತಾ ಇದ್ದೇವೆ. ನಾವು ರ್ಯಾಟ್ ರೇಸ್, ರ್ಯಾಟಿನಾಗಿ ನಾವು ಓಡ್ತಾ ಇದ್ದೇವೆ. ನಮಗೆ ಅದು ಬೇಕು 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 ಅಂತ. ಒಂದು ತಿಳಿದುಕೊಳ್ಳಿ ಗಾಯ್ಸ್, ನಾವು ಎಷ್ಟು ಬೇಕಂತೇವೋ ಅಷ್ಟು ಪಡೆದುಕೊಂಡಷ್ಟು ನಮಗೆ ಎಂದು ಸುಖ ಸಿಗುವುದಿಲ್ಲ ಗಾಯ್ಸ್. ನಾವು ಯಾವಾಗ ತ್ಯಾಗ ಭಾವನೆಯನ್ನು ಹೊಂದಿ ನನಗೆ ಸಾಕು ಅಂತ ನಾವು ಅಂತೇವೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ನಮ್ಮ ಹತ್ರ ಉಳಿತಾಯ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಇಲ್ಲಾಂದರೆ ಖರ್ಚು ಖರ್ಚು ಖರ್ಚಾಗ್ತಾನೆ ಹೋಗುತ್ತೆ. ಬೆಸ್ಟ್ ಎಕ್ಸಾಂಪಲ್ಸ್ ನೋಡಬೇಕಂದ್ರೆ ಸ್ವಾಮೀಜಿಗಳನ್ನ ನಾವು ಇಂದು ನೋಡಬಹುದು. ಅವರು ತ್ಯಾಗದ ಭಾವನೆಯಿಂದ ಕುಳಿತುಕೊಂಡಿದ್ದಾರೆ ಮತ್ತು ಅವರ ಹತ್ತಿರ ಎಲ್ಲ ಬರುತ್ತದೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ಮೈ ಸಿದ್ದೇಶ್ವರ್ ಸ್ವಾಮೀಜಿ. ಅವ್ರ ಹತ್ರ ಎಲ್ಲ ಬಂತು, ಆದರೆ ಅವರೇನು ತ್ಯಾಗ ಭಾವನೆಯನ್ನು ತೋರಿದರು ಮತ್ತು ತಮ್ಮ ಒಂದು ಆತ್ಮವನ್ನು ಮುಕ್ತಿ ಮಾಡಿದರು ಮತ್ತು ಅವರು ಜಗತ್ತಿಗೆ ತೋರಿಸಿದರು. ಇದೇನಿದೆ ಅಲ್ಲ, ಇದು ಎಲ್ಲ ದುಡ್ಡು ಗಿಡ್ಡು ಎಲ್ಲ ಇದು ಮೋಹಮಾಯ ಆಗಿದೆ. ಇದರ ಹಿಂದೆ ಹೋದರೆ ಜೀವನ ಹಾಳಾಗುತ್ತದೆ. ಪರಮ ಸುಖ ನಮಗೆ ಸಿಗುವುದಿಲ್ಲ ಗಾಯ್ಸ್ ಇದರಲ್ಲಿ ಅಂತ ಅವರು ಅದನ್ನು ತೋರಿಸಿದರು ನೋಡಿ. ಅವರು ಅಂದರೆ ತಮ್ಮ ಜೀವನವನ್ನು ಬಿಟ್ಟ ನಂತರ ಏನಾಗುತ್ತೆ ಅಂದರೆ ಅವರು ತಮ್ಮ ಸಮಾಧಿಯನ್ನು ನಿರ್ಮಾಣ ಮಾಡದಿರಲು ಹೇಳುತ್ತಾರೆ ಮತ್ತು ಆ ಒಂದು ಚಿತೆಯ ಭಸ್ಮವನ್ನು ಕೂಡಲ ಸಂಗಮದಲ್ಲಿ ಬಿಡಲು ಹೇಳುತ್ತಾರೆ. ಅಂದರೆ ಇದರ ಪ್ರಕಾರ ಏನಂದರೆ ಪ್ರಕೃತಿಯಿಂದ ನಾವು ಹುಟ್ಟಿದ್ದೇವೆ ಮತ್ತು ನಮ್ಮ ದೇಹವು ಸಹ ಪ್ರಕೃತಿಗೆ ಲೀನವಾಗಬೇಕು. ಅದರ ಬದಲಾಗಿ ನಾವೇನು ಮಾಡ್ತೇವೆ ಅಂದರೆ ಇದನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡಲು ಸ್ಟಾರ್ಟ್ ಮಾಡ್ತೇವೆ. ಇದರಿಂದ ಏನಾಗುತ್ತದೆ ಅಂದರೆ ಮತ್ತೆ ಅಂಧವಿಶ್ವಾಸ, ಅಂಧಭಕ್ತಿ ಹುಟ್ಟುತ್ತದೆ. ಅದಾಗದೇ ಇರಲು ಏನು ಮಾಡಬೇಕಂದ್ರೆ ತ್ಯಾಗ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಗಾಯ್ಸ್. ಸೊ ಎಲ್ಲರೂ ತ್ಯಾಗ ಭಾವನೆಯನ್ನು ಬೆಳೆಸಿಕೊಳ್ಳೋಣ ಗಾಯ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.